ಹಂತದಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಧಾರವಾಡ ಜಿಲ್ಲೆ ಕೂಡ ಸಜ್ಜಾಗಿದೆ. ನಾಳೆ ಬೆಳಗ್ಗೆ ಮತದಾನ ಆರಂಭವಾಗಲಿದ್ದು ಇವತ್ತು ಮತಯಂತ್ರಗಳನ್ನು ಒಯ್ಯುವಂಥ ಕಾರ್ಯ ಆರಂಭವಾಗಿದೆ. ಸದ್ಯ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಕಾರ್ಯ ಆರಂಭವಾಗಿದ್ದು, ಈ ಒಂದು ಹುಬ್ಬಳ್ಳಿಯಲ್ಲಿ ಚುನಾವಣೆ ಉಸ್ತುವಾರಿ ವಹಿಸಿಕೊಂಡಿರುವಂಥ ಪಾಲಿಕೆ ಆಯುಕ್ತರಾಗಿದ್ದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ವ್ಯವಸ್ಥೆ ಕುರಿತಂತೆ ಏನು ಹೇಳ್ತಾರೆ ಕೇಳೋಣ. ಸರ್, ಏನೇನು ಹುಬ್ಬಳ್ಳಿಯಲ್ಲಿ ಚುನಾವಣೆ ವ್ಯವಸ್ಥೆ ಕುರಿತಂತೆ ಏನೇನು ಸಿದ್ಧತೆಗಳಾಗಿವೆ, ಏನೇನು ನಡೀತಾ ಇದೆ? ಈಗಾಗಲೇ ಮಾನ್ಯ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಈ 73 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿದ್ದೀವಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಸಮ್ಮುಖದಲ್ಲಿ. ಹಾಗೂ ಎಲ್ಲ ಸೆಕ್ಟರ್ ಆಫೀಸರ್ ಅವರು ತಮ್ಮ ಪೋಲಿಂಗ್ ಪಾರ್ಟಿಗಳನ್ನು ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಪೋಲಿಂಗ್ ಪಾರ್ಟಿಗಳು ಬರ್ತಾ ಇದ್ದಾರೆ. ಪೋಲಿಂಗ್ ಪಾರ್ಟಿ ಸುಮಾರು ಸಾವಿರಕ್ಕೂ ಹೆಚ್ಚು ಏನು ಪೋಲಿಂಗ್ ಪಾರ್ಟಿಗಳಿದ್ದಾರೆ. ಅವರೆಲ್ಲರೂ ಸಹಿತ ಈಗ ಬಂದು ಅಸೆಂಬಲ್ ಆಗಿದ್ದಾರೆ. ಅವರಿಗೆ ನಾವು ಈಗ ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಟೀರಿಯಲ್ಗಳನ್ನು ಮತ್ತು VVM ಮಷಿನ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅವರು ಕನ್ಫರ್ಮ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಎಲ್ಲ ಇವತ್ತು ಮಧ್ಯಾಹ್ನ 12:30ವರೆಗೆ ಏನಂತ ಹೇಳಿದ್ರೆ ಎಲ್ಲ ಮತಗಟ್ಟೆಗಳಿಗೆ ತೆರಳ್ತಾ ಇದ್ದಾರೆ. ಇವತ್ತು ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಅವರು ಅಲ್ಲೇ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಹೋಗಿ ವಾಸ್ತವ್ಯ ಹೂಡ್ತಾರೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ 5:30ಕ್ಕೆ ಮಾಕ್ ಸ್ಟಾರ್ಟ್ ಆಗುತ್ತೆ. ಯಥಾವತ್ತಾಗಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸರ್, ಹುಬ್ಬಳ್ಳಿ ವ್ಯಾಪ್ತಿಯೊಳಗೆ ಇಲ್ಲಿಂದ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ? ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 73 ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 260 ಮತಗಟ್ಟೆಗಳಿದ್ದಾವೆ. ಸುಮಾರು 1016 ಏನಂತ ಹೇಳಿದ್ರೆ ಪೋಲಿಂಗ್ ಸ್ಟಾಫ್ ಇಲ್ಲಿಂದ ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಒಂದು ಪೋಲಿಂಗ್ ಸ್ಟೇಷನಲ್ಲಿ PRO, APRO ಮತ್ತು 2 ಪೋಲಿಂಗ್ ಆಫೀಸರ್ಸ್ ಇರ್ತಾರೆ, ಪ್ಲಸ್ ಮೈಕ್ರೋ ಅಬ್ಸರ್ವರು, ಆಮೇಲೆ ವಿಡಿಯೋಗ್ರಾಫರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, BLO ಇರ್ಬೋದು, ಎಲ್ಲ ಒಂದು ತಂಡದೊಂದಿಗೆ ಏನಂತ ಹೇಳಿದ್ರೆ ನಾಳೆ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಇವತ್ತು ಏನಂತ ಹೇಳಿದ್ರೆ PRO, APRO ಮತ್ತು ಪೋಲಿಂಗ್ ಆಫೀಸರ್ಸ್, ಮೈಕ್ರೋ ಅಬ್ಸರ್ವರ್ಸ್ ಎಲ್ಲರೂ ಸಹಿತ ಇವತ್ತು ಅಲ್ಲಿ ವಾಸ್ತವ ಹೂಡ್ತಾರೆ. ಸರ್, ಕಳೆದ ಬಾರಿಗಿಂತ ಈ ಬಾರಿ ಎಲ್ಲ ವ್ಯವಸ್ಥೆಗಳೊಂದಿಗೆ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ. ಈ ಒಂದು ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಿ? ಈಗ ನಾವು 260 ಪೋಲಿಂಗ್ ಸ್ಟೇಷನ್ಗಳ ಪೈಕಿ 212 ಪೋಲಿಂಗ್ ಸ್ಟೇಷನ್ಗಳಲ್ಲಿ ಹೆಚ್ಚುವರಿಯಾಗಿ ನಾವು ಶಾಮಿಯಾನ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೂ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಮತಗಟ್ಟೆಗಳಲ್ಲೂ ಏನು ಬೇಸಿಕ್ ಫೆಸಿಲಿಟೀಸ್ ಇದೆ, AMF ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಏನಂತ ಹೇಳ್ತೀವಿ, ಎಲ್ಲನೂ ನಾವು ಎನ್ಶೂರ್ ಮಾಡ್ಕೊಂಡಿದ್ದೀವಿ. ರ್ಯಾಂಪ್ ವ್ಯವಸ್ಥೆ ಇರ್ಬೋದು, ವೇಟಿಂಗ್ ರೂಮ್ ವ್ಯವಸ್ಥೆ ಇರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಹಾಗೂ ಉಳಿದಂತೆ ಫ್ಯಾನ್ ವ್ಯವಸ್ಥೆ ಇರ್ಬೋದು, ಎಲ್ಲ ಮತಗಟ್ಟೆಗಳಲ್ಲಿ ನಾವು ಎನ್ಶೂರ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಪೋಲಿಂಗ್ ಆಫೀಸರ್ಸು ನೀಟಾಗಿ ಹೋಗಿ ಅಲ್ಲಿ ಕಾರ್ಯವನ್ನು ಪ್ರಾರಂಭಿಸ್ಬೋದು. ನಾಳೆ ಬೆಳಗ್ಗೆ ಮತದಾನ ಆರಂಭವಾಗುತ್ತದೆ. ಬೆಳಗ್ಗೆ ಎಷ್ಟು ಗಂಟೆವರೆಗೆ ಎಲ್ಲ ಸಿದ್ಧತೆ, ಹೆಚ್ಚುವರಿ ಏನೇನು ಸಿದ್ಧತೆಗಳು ಮಾಡ್ಕೊಂಡು? ಈಗ ಬೆಳಗ್ಗೆ 5:30ಕ್ಕೆ ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಚುಯಲ್ ಪೋಲ್ ಸ್ಟಾರ್ಟ್ ಆಗ್ತಕ್ಕಂಥದ್ದು 7 ಗಂಟೆಗೆ. ಆಮೇಲೆ ಮಾನ್ಯ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಎವ್ರಿ 2 ಅವರ್ಸ್ ರಿಪೋರ್ಟನ್ನು ನಾವು ಕಳಿಸ್ಬೇಕಾಗುತ್ತೆ. 6 ಗಂಟೆಗೆ ಪೋಲ್ ಮುಕ್ತಾಯವಾಗ್ತಕ್ಕಂಥದ್ದು. ಸೊ ನಾವು ಎಲ್ಲ ಮತದಾರರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡ್ಬೇಕಂತಕ್ಕಂಥದ್ದು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅಧಿಕಾರಿಗಳಿಗೆ ಇದೊಂದು ದೊಡ್ಡ ಟಾಸ್ಕ್. ಯಾವ ರೀತಿ ಇದನ್ನು ನಾಳೆ ಈಗ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೆಕ್ಟರ್ ಆಫೀಸರ್ಸ್ ಇರ್ಬೋದು, ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ಹಾಗೂ ಎಲ್ಲ BLOಗಳಿರ್ಬೋದು, BLO ಸೂಪರ್ವೈಸರ್ಸ್ ಇರ್ಬೋದು, ಭಾಳ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಒಂದು ತಂಡದ ಒಂದು ಟೀಮ್ ವರ್ಕ್ ಜೊತೆಗೆ ನಾವು ಯಶಸ್ವಿಯಾಗಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಇದಿಷ್ಟು ಈ ಒಂದು ನಾಳೆ ನಡೆಯುತ್ತಿರುವಂತಹ ಲೋಕಸಭಾ ಚುನಾವಣೆ ಕುರಿತಂಥ ಸಿದ್ಧತೆಗಳ ಕುರಿತಂಥ ಮಾಹಿತಿ. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ TV, ಹುಬ್ಬಳ್ಳಿ.